ಗಂಧರ್ವರಿಗೆ ಯಕ್ಷರೇ ಮೊದಲಾದ ಅಮರ ದೇವತೆಗಳಿಗೆ ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ಸ್ಥಾಪಿಸಬೇಕೆಂದು ಕುತೂಹಲ ಭರಿತರಾಗಿದ್ದ ದೇವತೆಗಳು ಸಕಲ ಋಷಿವರ್ಗಕ್ಕೆಲ್ಲ ಲೋಕಪಾವನನಾದ ದಕ್ಷನೇ ಮೊದಲಾದ ನವಬ್ರಹ್ಮರುಗಳಿಗೆ ಕುಬೇರನೇ ಮೊದಲಾದ ಅಷ್ಟದಿಗ್ಬಾಲಕರಿಗೆ ಸಕಲ ಋಷಿವರ್ಗಕ್ಕೆಲ್ಲ ಶಿವಸತ್ರಯಾಗಕ್ಕೆ ಬರುವಂತೆ ಆಹ್ವಾನಿಸಿದರು. ಆದರೆ ಸತ್ರ ಪೂಜೆಯ ಪೂಜಾರ್ಕನು ಪಾವನ ಮೂರ್ತಿಯಾದ ಪರಮೇಶ್ವರನೇ ಅಧಿಪತಿ ಎಂದು ಅರಿತು ಪಶುಪತಿ ಎಂಬ ನಾಮಾಂಕಿತದಿಂದ ಅಧಿಕಾರವನ್ನಿತ್ತು ದೇವಸತ್ತ ಯಾಗದಲ್ಲಿ ಈಸಾಡಿದರು. ಅಲ್ಲಿಗೆ ಆದರೆ ನವಬ್ರಹ್ಮರುಗಳಿಗೆ ಅಧಿನಾಯಕನಾದ ದಕ್ಷ ಬ್ರಹ್ಮನು ನಾನೇ ಆ ಸಪ್ತ ದ್ವೀಪಗಳಿಗೆ ಒಡೆಯವನಾಗಿರುವನೆಂಬ ಅಹಂಕಾರದಿಂದ ಶಿವಸತ್ರ ಯಾಗದಲ್ಲಿ ತಾನೇ ಅಧಿಪತಿ ಎಂದು ಅರಿತು ಆ ಶಿವಸತ್ರ ಯಾಗದಲ್ಲಿ ಅವನು ಈಸಾಡಿದನು. ಆತನ ಮನೋವಿಲಾಸೆಯು ಶಿವಸತ್ರ ಯಾಗದಲ್ಲಿ ಗರುಡ ಗರ್ವಭಂಗವಾದಂತೆ ದಕ್ಷ ಬ್ರಹ್ಮನ ಗರ್ವಭಂಗವಾಯಿತು. ಪರಮೇಶ್ವರನ ಮೇಲೆ ಕುಪಿತನಾದ ದಕ್ಷನು ಏನಾದರೂ ದುರಾಲೋಚನೆ ಮಾಡಿರುವನೇ? ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ವಿಚಿತ್ರವನ್ನು ನೋಡುವೆನು. ಮಹಾದೇವ ಮಹಾದೇವ. ವತ್ಸಲನು ನೀನೆ ಬಂದ ವತ್ಸಲನು ನೀನೆ, ವತ್ಸಲನು ನೀನೆ ಬಂದ ವತ್ಸಲನು ನೀನೆ, ಶಿಕ್ಷಿಸುವ ರಕ್ಷಿಸುವ ಮಹಾಗುರು ನೀನೆ. ಮಹಾದೇವ ಶಿಕ್ಷಿಸುವ ರಕ್ಷಿಸುವ ಮಹಾಗುರು ನೀನೆ, ಮಾತನಾಡುವ ನಲಿದಾಡುವ ನರದ ಗಡಿಯಲ್ಲಿ ಬಯಕೆ ತರುವ ಭಾಗ್ಯ ಕೊಡುವ ಕಾಮಧೇನುವೆ, ಸಕಲ ಚರಾಚರಗಳ ಮಹಾಪ್ರಾಣವೇ, ಸಕಲ ಚರಾಚರಗಳ ಮಹಾಪ್ರಾಣವೇ. ನಾಟ್ಯಶೇಖರ ನಾಟ್ಯಶೇಖರ ಓಂಕಾರ ಜಯಕಾರ ಶಾಂಭವಿ ಶಿವ ಶಂಕರ, ಜಯಕಾರ ಶಾಂಭವಿ ಶಿವ ತುಂಗ ಬೃಂದ ವಿಹಾರ ಸುರಹಂಸ ಮಾನಸೋದ್ಭವ ಗಂಭೀರ ದಕ್ಷ ರಾಜೇಂದ್ರನಿಗೆ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ದುರಧೀರನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಜಾವಾತಕ್ಕೆ ಸಿಲುಕಿದ ಅಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ಗೃದ್ಧ ವಾಯಾಸದಂತೆ ಹಾರಾಡುತ್ತಿರುವಾಗ ದಕ್ಷ ವಿಜಯನಾದ ಈ ದುರಧೀರನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಮೊರದೇಳುತ್ತಿರುವ ಅಪ್ರಥಮ ಪ್ರತಾಪ ಬಲದಂಕನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಹಿಂ ದಕ್ಷೇಂದ್ರ ಧರಿಸಿರ್ಪನೀ ಕಾಲ ಭೈರವ್ಯ ಕರದೋಳ್ ಹುಲಿಜ್ವಾಲಯಂ ಬರ್ಬರ ದ್ವೀಪಂಗೆ ಪಾತಾಳ ಶೇಷನಾಗಂ ವಿಜಯಲಕ್ಷ್ಮಿಯಂ ಪ್ರಜ್ವಲಿಸುತ್ತಿರುವ
ಈ ದುರಧೀರನಾದ ದಕ್ಷ ವಿಜಯನಿಗೆ ಸುರಸತ್ರದಲ್ಲೇ ಪ್ರಪಂಚನ ಪ್ರಪಂಚನ ಪ್ರಪಂಚನ. ಅನೇಕ ಪಶ್ಚಾತ್ತಾಪದಿಂದ ಪರಿತಪಿಸುವ ದಕ್ಷೇಂದ್ರ ಅತ್ಯ ಅಪಮಾನ. ನೆರೆದ ಮಹಾಸಭೆಯಲ್ಲಿ ವಿದ್ಯಾಂಗರ ನಗೆಗೆಡಲು ನೆನಸಾಯ್ತು. ದೇವ, ಜಂಬುಕದ ಕೂಗು ಗಗನಕ್ಕೆ ಕೇಳಿಸುತ್ತಿದ್ದ ಮೇಲೆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಹೋಗ ಮಾಡಿದನೀ ಭೃಗುದೇವ. ಹಿಂತಿರುಗಿ ನೋಡೆ, ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನವಾಯಿತು. ಅಂದಿನ ದಿನವೇಕೆ ರಾಜೇಂದ್ರ, ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ಅಪಘಾತ ದಾವಾಗ್ನಿಯಂತೆ ದಗದಗಿಸುತ್ತಿರುವ ಜಠರಾಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಭವದ ರಕ್ತಧಾರೆಯು ಪ್ರಜ್ವಲಿಸುತ್ತಿರ್ಪ ಈ ಕರಖಡ್ಗವನ್ನು ಸಪ್ತಾಂಬುದಿಯಲ್ಲಿ ಹಚ್ಚಲೇ ಜಲನಿಧಿಯು ಶೋಣಿತವಾಗಿ ಪರಿಣಮಿಸುವುದು. ಆ ಚಿಂತೆಯು ಭೃಗುದೇವನಲ್ಲಿ ಮೀಸಲಾಗಿರುವ ದಕ್ಷ ಬ್ರಹ್ಮ. ಭೃಗು ಅಂದಿನ ದಿನವೇಕೆ ಶಾಂತಿ ಸಮ್ಮೇಳನ? ಅಂದಿನ ಪರಿಭವದಲ್ಲಿ ಹಿಂತಿರುಗಿ ನೋಡೆ ಚಕಿತನಾಗಿದ್ದನೀ ಭೃಗುದೇವ. ಆತ್ಮಹತ್ಯದ ಅತ್ಯಪಮಾನದಲ್ಲೇ ತೇಲಾಡುತ್ತಿದ್ದ ದಕ್ಷಿಣ ವೀರಾರಸವು ಎಂದೆಂದಿಗೂ ಬ್ರಹ್ಮಯಜ್ಞ ಬಂಧಿತನಾದ ಈ ಭೃಗುದೇವನು ಚಿಕಿತನಲ್ಲವೇ? ಅಂದಿನ ದಿನವೇಕೆ ಶಾಂತಿ ಸಮ್ಮೇಳನ? ಸಮ್ಮೇಳನವಲ್ಲ ದಕ್ಷ, ಶಿಲೆಯ ಮರೆಯಲ್ಲಿ ಅಡಿಗಿರುವ ಅಗ್ನಿಯಂತೆ ಮರೆಯಾಗಿದ್ದ ಕೋಪಾಗ್ನಿಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಳೆಗಂತೆ ಮಿನುಗೋಗುತ್ತದೆ. ದಕ್ಷ ಯಜ್ಞ ಅದನ್ನು ಮಾಡುವರಾರು? ಮತ್ಯಾರಿಂದ ಸಾಧ್ಯ? ದಕ್ಷ, ಭಯಂಕರನಾದ ಈ ಭೃಗುದೇವನಿಂದ ಸಿಡಿಲಿನ ಶರಣಾಗತಿಯನ್ನು ಹೊಂದಿದ ಬೂದರಂತೆ ವಿಭಾಗವಾದ ಮನದಲ್ಲಿ ದಕ್ಷ ಯಜ್ಞ ಪ್ರತಿಷ್ಠೆ ಮಾಡುವೆನು. ಅದು ನಿಮ್ಮಿಂದ ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ಎನಗೆ. ಒಂದೆರಡು ದಿವಸದಲ್ಲಿ ದಕ್ಷ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಪರಶುವನ ರಕ್ತ ರಸದಿಂದ ಸಮಿಳಿತವಾದ ಸಮಿತ್ತಗಳಿಗೆ ಅದಕ್ಕೆ ಆವಿರ್ಭಾಗ ಸಭಾಂಗಣದಿ ಭಯವನ್ನಂತು ದಗದಗಿಸೆ, ಸಭಾಂಗಣದಿ ಭಯವನ್ನಂತು ದಗದಗಿಸೆ, ಸಭಾ ಭೂಮಿ ಭಯ ದಗದಗಿಸೆ. ಗುರುದೇವ
ಒಟ್ಟು ದೇವರಿಗೆ ನಮಸ್ಕರಿಸುವೆವು. ಮಂಗಳಾನಿ ಭವಂತು ದಕ್ಷ ಬ್ರಹ್ಮ. ಭೃಗು ಮರೀಚಿಕ ಬ್ರಹ್ಮರುಗಳಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ. ಇಲ್ಲ ಗುರುದೇವ, ನಾನೋರ್ವ ಹತಭಾಗ್ಯ. ಅದೇಕೆ ಹೀಗೆ ಹೇಳುವೆ ದಕ್ಷ? ಆ ಸತ್ರಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಈ ಭೃಗುದೇವನಿರುವಾಗ ನಿನ್ನ ವೈಭವಕ್ಕೆ ದುರ್ಭೇದವೇ? ದುರ್ಭೇದ ದುರ್ಭೇದ ಬೈಂಗಂದಳು ಉಡುವೆ ದಕ್ಷ ಮಾರಣ ಮಹಾಯಜ್ಞವನ್ನು. ಬಹಳ ಸಂತೋಷ, ಹೂಡಲೇಬೇಕು. ದಕ್ಷಿಣಗಾಗಿ ಮಹಾಯಜ್ಞವನ್ನು ಹೂಡುವವರು ನೀನಲ್ಲದೆ ಮತ್ಯಾರು ಭೃಗುದೇವ? ಹೌದು ನಾರದ ಬ್ರಹ್ಮ, ನೀನೋರ್ವ ನವ ಬ್ರಹ್ಮರುಗಳಲ್ಲಿ ಅಧಿನಾಯಕ. ನಮಗಾದ ಅಪಮಾನವು ನಿನಗಲ್ಲವೇ? ಅದಕ್ಕಾಗಿಯೇ ನಾನು ಬಂದಿರುವೆನು. ನಾನಲ್ಲದೆ ಮತ್ಯಾರು ನಿಮ್ಗೆ ಈ ತೈಷಿಗಳು? ಮಹಾಯಜ್ಞವನ್ನು ಹೂಡುವೆನು. ಶಿವನ ರಕ್ತ ರಸದಿಂದ ಸಮಿಳಿತವಾದಕ್ಕೆ ಅದಕ್ಕೆ ಸಮಿತಿಗಳ ಅವಿರ್ಭಾಗ ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನ ಭಯ ಅಭಯವಿಂದು ಶಿವ ಸಮಾಧಿಯ ಒಳ್ಳೆಯ ಅಭಯ ಪ್ರದಾನ. ದಕ್ಷನಿಗಾಗಿ ಭೃಗು ದಕ್ಷರ ಅಂತ್ಯಕ್ಕೆ ಒಳ್ಳೆಯ ಅಭಯ ಪ್ರದಾನ. ಅಭಯವಿಂದು ಶಿವ ಸಮಾಧಿಯ ಮರಣಭೂಮಿ. ಆ ಮರಣ ಭೂಮಿಯಲ್ಲಿ ಧನ್ಯನಾದ ನೀ ದಕ್ಷ ಬ್ರಹ್ಮ. ಬ್ರಹ್ಮಚಾರಿಯ ಆಶೀರ್ವಾದ. ನಾರಾಯಣ ನಾರಾಯಣ. ಭೃಗುದೇವ, ದೀಕ್ಷಾಬದ್ಧನಾದ ದಕ್ಷನಿಗೆ ಕಲ್ಯಾಣವನ್ನು ಮಾಡು. ಭೃಗುವಿನ ಆಜ್ಞೆಯಂತೆ ನಾನೀಗಲೇ ದಕ್ಷ ಯಜ್ಞವನ್ನು ಹೂಡುವೆನು. ಜೈ ಭೈರವಿ, ಜೈ ಜೈ ಭೈರವಿ. ನಾ ನಡೆಸಿ ನೋಡುವೆನು ದನಿಯ ಧರಿಸಿ ನಡೆಯನು ಕೃತವ. ಆಶ್ರಮಕ್ಕೆ ಮುಕುಂದೊಡನೆ ಬಂದು ಪರಶುವನು ತನ್ನ ಅಣೆಗಣ್ಣನ್ನು ಉಳಿಸಿಕೊಂಡು ಮುಕುಂದನಿಗೆ ಪ್ರೇರೇಪಿಸಿ ನನ್ನ ಅಂಗಾಲಿನ ನೇತ್ರವನ್ನು ಕೀಳಿಸಿದನು. ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೆ ಕಾರಣವಾದನು. ಆದರೆ ನೆನ್ನಿನ ಶರಣಾವಣ ಸತ್ರಯಾಗದಲ್ಲಿ ದಕ್ಷ ಬ್ರಹ್ಮನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಯಿತು. ಯಾವುದಕ್ಕೂ ಹೆಚ್ಚಿದವು ಪರಶಿವನು ಮಾತನಾಡಲಿಲ್ಲ. ದಕ್ಷನೇನಾದರೂ ವೈರತ್ವವನ್ನು ಸಾಧಿಸಲು ಆಲೋಚಿಸುತ್ತಿರುವನು. ಮುಂದೆ ಏನಾಗುವುದೋ ನೋಡುವುದು.
ಶಿವಾಯ. ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸತ್ರಯಾಗದ ಸಮಾರಂಭದಲ್ಲಿ ನನಗಾಯಿತು ಸತ್ರಯಾಗ ಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರು ಸರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನಂತ ದುರಂತಗಳು ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರನ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತ್ನಿಯು. ಅದನ್ನು ಕೇಳಿದರೆ ಮನ ಮರುಗುವುದು ತಾಯಿ ನಿಮಗೆ. ಬಸವೇಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗಿರುವುದು. ಮರೆಮಾಚಬೇಡ, ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು? ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿಗುಂದಿದರೆಂದರೇನು ತಾಯೇ? ಶುಭೇಶ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು. ಅದೇನೆಂದು ಬೇಗನೆ ಹೇಳು. ತಾಯಿ, ಸೂರ್ಯನ ಕಿರಣಗಳು ಸೋಂಕಿದ ಮಾತ್ರದೊಡೆ ನಾಶವಾಗುವ ಮಂಜು ಹನಿಗಳು ಮುಸುಕಿದೊಡೇನು ತಾವರಿಗೆ ಭಂಗವೇ ತಾಯಿ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೇನು ಅದೂ ಸಹ ಕಾಲಗತಿಯಿಂದ ಕಂದಿ ಹಾಳಾಗುವುದು. ಕೇಳಿದೆಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಮಹಾದೇವನನ್ನು ಮಾನಕಾಂಕ್ಷೆಯಿಂದ ನೋಡಲಿಲ್ಲ ತಾಯಿ. ಅದಾವ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಭವಾನಿ, ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರಯಾಗವು ಮಧುಮುಖರಿಗೆ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿ ದೇವ? ಅದನ್ನು ಹೇಳಬಾರದು ಸತಿ. ಅದು ಮುಂದೆ ನಿನಗೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳುವೆಯಾ? ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದಿರಲಿ ಪರಮಾತ್ಮ, ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿರುವ ಶಿವಗಣಾಧೀಶ್ವರನ್ನು ನೋಡಿಕೊಂಡು ಬರುವನು. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆನು. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ದೇವಿ, ಅದನ್ನು ನೋಡುವ ಸಂಭವ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆಯ ವಿಜ್ಞಾನ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ನನ್ನ ತಂದೆ ದಕ್ಷದೇವ. ಆತನ ಮಗಳು ನಾನಲ್ಲವೇ ಶಂಕರ? ಆ ದಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ ಎಂದು. ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಆ ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆ ಮರಿಯು ಆ ಕಾಗೆಗಳ ಮರಿಯಾಗಿದ್ದರೆ ಈ ಕೋಗಿಲೆ ಮರಿಯನ್ನು ಆ ಕಾಗೆಗಳು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ಬ್ರಹ್ಮನ ಮಗಳಾಗಿದ್ದರೆ ಕರೆಸುತ್ತಿದ್ದನಾ ನಿಮ್ಮಪ್ಪ ದಕ್ಷದೇವ? ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ಆ ನಿನ್ನ ತಂದೆಗೆ
ನೀನು ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ದೇವ, ನನಗಿರುವ ಸಂತೋಷವನ್ನು ಮರೆದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತಮಂದಿರಕ್ಕೆ, ದೇವಗಿರಿ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಆ ನಿನ್ನ ತಂದೆ ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿರುವ ಮೃಗಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯಕ್ಕೆ ಆ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದೆನು ಮಹಾದೇವಿನಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈ ಬರಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತಿಗಟ್ಟಿ ಸೆಳೆಯುತ್ತಿರುವ ಕಾಲ ಪಾಶ. ಯಾವ ಪಾಶವಾದರೆ ತಂದೆ ಮನೆ ಎಂದರೆ ಚಿಕ್ಕಂದು ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು. ಸ್ವಾರತೆ ಆಟವೇಕೆ ಸತಿ ಕೇಳು, ಕೊಟ್ಟಿಲ್ಲ ತನವಿದು ನಿನಗೆ. ಆಟವೇಕೆ ಸತಿ ಕೇಳು, ಆಟವೇಕೆ ಸತಿ ಕೇಳು, ಕೊಟ್ಟಿಲ್ಲ ತನವಿದು ನಿನಗೆ. ಆಟವೇಕೆ ಸತಿ ಕೇಳು, ಸಾರಾ ಲೇಕೆ ಮೇರಾ ಜಾತೆ, ಸಾರಾ ಲೇಕೆ ಮೇರಾ ಜಾತೆ, ಸುವಿವೇಕವ ತಳೆದು ಆಟವೇಕೆ ಸತಿ ಕೇಳು, ಆಟವೇಕೆ ಸತಿ ಕೇಳು. ಅದಗೊಳಿದೆ ನಮ್ ತಾಳೆ ಮತೆಯು ಜಗನ ತೆರೆಯುತ್ತೆ, ಸದಿ ತರೆಬೋದು ಮಜ್ಜೀವ ಕರೆವುದು ಚಿತ ನಿನ್ನಾಡೆ. ಸ್ವಾಮಿ ಅದಗೊಳಿದೆ ನಮ್ ತಾಳೆ ಮತೆಯು ತೆರನ ಜರಿಯುತ್ತೆ, ಸದಿ ತರೆಬೋದು ಮಜ್ಜೀವ ಕರೆವುದು ಚಿತ ನಿನ್ನಾಡೆ. ವೇದಕರನೇ ಪಿತನ ನುಡಿ ಗತಿ ಗಿಡಿಪೆ ಸತಿಯ ಬಿಡಿ, ವೇದಕರನೇ ಪಿತನ ನುಡಿ ಗತಿ ಗಡಿಪೆ ಸತಿಯ ಬಿಡಿ. ಋತ ಕೆಡವೆ ಪಥ ಬರೆಯದೆ ಅತಿಕರಣವ ತೋರದೆ ಪಿತ ತೆರೆ ನಿಮಗೆ. ಆಟವೇಕೆ ಸತಿ ಕೇಳು, ಕೊಟ್ಟಿಲ್ಲ ತನವಿದು ನಿನಗೆ. ಆಟವೇಕೆ ಸತಿ ಕೇಳು, ಸತಿ ಕೇಳು, ಸತಿ ಕೇಳು. ಆಟ ಬೇಡ ಸತಿ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ವಿಷ ಸರ್ಪದಂತೆ ನನ್ನನ್ನು ಹೊರೆಯನೆಂದು ತಿಳಿದು ವೃತಾವೈರತ್ವವನ್ನು ಗಳಿಸಿರುವ ನಾ ನಿಮ್ಮಪ್ಪ ದಕ್ಷದೇವ. ಆಹಾ ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡ್ತಿರೋ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ಸುಮ್ಮನಿದ್ದೇನೋ, ನಿನ್ನ ಮನನಾಯದೆಂದು ಸುಮ್ಮನಿದ್ದೇನೋ ಕೇಳು. ನಿನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿಮ್ಮಪ್ಪ ದಕ್ಷದೇವನಿಗೆ. ಮನ ಬದಲಾಯಿತೆ. ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲ್ಲವೇ ನನ್ನ ತಂದೆ ಆ ದಕ್ಷದೇವನು? ಏನೋ ಸಂತೋಷ ಪಟ್ಟನೇ ನಿಮ್ಮಪ್ಪ ದಕ್ಷದೇವ. ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿಮ್ಮಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನೇ ಸುತ್ತಗಟ್ಟಿ ನಿಷ್ಠೂರದ ನಿರರ್ಥಕದ ಮಾತುಗಳಿಂದ ನನ್ನಲ್ಲಿ ಚಂದ್ರಾರ್ಕರವಾದ ವೈರತ್ವದ ಮಾತುಗಳನ್ನಾಡಿದನು. ತಂದೆ ಮಾತು ಬೇಸಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರಬೇಕೆ ಭೂತೇಶ್ವರಿ? ಬೆಂದಿ ತೆನ್ನ ಒಡಲು ಭವ್ಯ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಂಮಿತ್ತಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ದೇವ ಮಂತ್ರಗಳ ಸುನಾದಕ್ಕೆ ನಿಮ್ಮಪ್ಪ ದಕ್ಷ ದೇವನ ಕಠೋರವಾದ ವಿಷಮ ಜಾಲಗಳು ಉಕ್ಕಿ ಬರುತ್ತಿರುವ ಮಂಗಳ ನಾದವನ್ನೇ ಮರೆಮಾಚಿತು. ಸತಿ ಭೃಗುವಲ್ಲದೆ ಮತ್ಯಾರು ಅವನನ್ನ ಮಾತನಾಡಿಸಲಿಲ್ಲ. ಅಲ್ಲದೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕೊಳ್ಳೆರಿಸಿತು. ದಿವ್ಯ ಶಾಂತಿ. ದೇವೋತ್ತಮ,
ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಎಷ್ಟೋ ಬರುವುದು, ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇದರ ಪಾಡೇನು ಶಂಕರ? ಆದಿಶಕ್ತಿ, ಯುದ್ಧ ರಂಗದಲ್ಲಿನ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷದೇವನ ಮಾತೆಂಬ ಹರಿತವಾದ ಹಲವು ನನ್ನೊಡಲನ್ನು ತಾಗಿ ನನ್ನ ಉದರಾಗ್ನಿಯು ದಾಗ್ಗನೆ ಉರಿಯುತ್ತಿರುವುದು. ಇದನ್ನು ತಿಳಿದ ದಕ್ಷ ಬ್ರಹ್ಮನು ಕಠಿಣ ಪಾಷಾಣ ಹೃದಯನಾಗಿ ತನ್ನ ಪೂಜ್ಯ ದೇವನಾದ ಭೃಗುಋಷಿಯ ಕುಮಂತ್ರದ ಮಾತುಗಳಿಂದ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞನುಡುವರ ಕರ್ಮದಾನು ಬಂಧದ ವಜ್ರ ರಸದಿಂದ ಇಡೀ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರಗಳಲ್ಲಿ ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಸ್ಕ್ರಿಪ್ ಎಂಬ ದಿವ್ಯ ಪಾತ್ರೆಗಳು. ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ನಿಮ್ಮಪ್ಪ ದಕ್ಷ ದೇವನಂತ ಸಹಸ್ರಾರ ಕರ್ಮ ಬಂತು ಭುಗೆಲ್ಲೆಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞನು ಮಾಡುವರಾರು ನಾನಲ್ಲವೇ? ಇದನ್ನು ತಿಳಿದಿದ್ದರೂ ವಿವೇಕರಹಿತನಾದನು ನಿಮ್ಮಪ್ಪ ದಕ್ಷ ದೇವ. ಪ್ರಾಣೇಶ್ವರ ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷಲೋಕಕ್ಕೆ ಹೋಗಬಾರದೇನು? ಸತಿ, ದಕ್ಷ ಬ್ರಹ್ಮನಿಗೆ ನಿನ್ನ ಮಾತು ಹಿತಕರವಾಗಿ ತೋರುವುದಿಲ್ಲ. ಆದರೆ ಅಲ್ಲಿ ನಿನಗೆ ಹೋದರೆ ನಿನಗೆ ಹಾನಿ ತಪ್ಪದು. ಸ್ವಾಮಿ, ತಂದೆ ನಿರಾಕರಿಸಿರೇನು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಹೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ.
ವೈ ಮುರಿಸು ಶಿವನೇ ನೀ ಹರಸು ಕಳಿಸು ಪಿತನ ಮನೆಗೆ ಆಸೆ ಪತಿ ಕರಿಸು ಎನ್ನನೇ ಮರಳಿ ಹೋಗಲೆನವೇ ಜೀವವು ನಿಲ್ಲದು ಏನನು ಜೀವವು ನಿಲ್ಲದು ಏನನು ಬಿಡದು ಎಂತ ಬೇಸರವ ಕೇಳಿಕೊಂಡಿರು ಪರಮ ಶಿವನೇ ಪೊರೆಯೋ ಎನ್ನ ಬೇಸರವ ಕೇಳಿಕೊಂಡಿರು ಪರಮ ಶಿವನೇ ಪೊರೆಯೋ ಸಕಲ ಕಾಯಕೋ ವಿಶ್ವನಾಥ್ ಎನ್ನಂತರಾಣಾರ್ಯೋ ಹೋಗಲನುಮತಿಯ ನೀಡುವು ಶಿವನಿಗೆಲ್ಲ ಮನದಾಸೆಯ ಶಿವನೇ ನೀನೊಲ್ಲೆಯ ಎನ್ನ ಭಾವ ಎನ್ನ ಜೀವ ನೀನೆವೋ ದೇವ ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ ಹರನೇ ನೀನೊಲ್ಲೆಯ ಶಿವನೇ ನೀನೊಲ್ಲೆಯ ಹೇ ದಯಾಮಯನಾದ ಶಂಕರ ನಾನು ಮಾಡಿದ ಅಪರಾಧವಾದರೆ ಏನು ನಿನಗಾದ ಅಪಜೀವ ನನಗಲ್ಲವೇ ಮಾತನಾಡು ಸ್ವಾಮಿ ಮಾನನೀಯ ಮನದಾಸೆಯನ್ನು ಮುನಿಸಿಲ್ಲದೆ ಮನ್ನಿಸು ನಿನ್ನ ಧರ್ಮಪತಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು ಇದು ನಿನಗೆ ನಮೋ ಎಂದು ನಮಸ್ಕರಿಸುವೆನು ಮಹೇಶನರಾಣೆ ನೀನೆಂದು ಮಹಾಯಜ್ಞವನು ಬಯಸದಿರು ಮಹಾಯಜ್ಞಗಳು ಫಲವಿಲ್ಲ ಮಹಾಯಜ್ಞಗಳು ಫಲವಿಲ್ಲ ಮಹಾಮಹಾಂಡ ನಿನಪಿತ ದಕ್ಷದೇವ ಪೂಗದಿರುತ್ತ ಹೋಗದಿರುತ್ತ ಸತಿ ಎಚ್ಚರ ನನ್ನ ಜೀವನ ಚಕ್ರ ಸೋದರನಾರು ಅವನೇ ಅವನೇ ಓ ಶಿರ್ವಾಣ್ ನುಡಿಯುತ್ತಿರುವ ತಾಂಡವ ಮೂರ್ತಿಯು ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು ನನಗುಂಟೆ ಹಾಗೆ ದಕ್ಷ ದೇವರಲ್ಲೇ ಅಥವಾ ಮತ್ತೊಬ್ಬ ದೇವನಲ್ಲಿ
ದಾಸರನ್ನ ಅಡ್ಡಗೋಡಿಸ ನನಗೆ ಧಿಕ್ಕಾರವೇ. ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ. ಅನುಜ್ಞೆಯನ್ನು ಕೊಡು ಶಂಕರ. ಕೈ ಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯಾ? ಕೈ ಸನ್ನೆಯೇ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನೀಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸುವೆ. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳೇ ಮೊದಲಾದ ಅಷ್ಟ ಮಹಾಕೋಟಿಗನಾದೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಅಪ್ಪಣೆ ತಾಯಿ. ಸ್ವಾಮಿ, ಸ್ವಾಮಿ, ಪ್ರಾಣೇಶ್ವರ, ಸ್ವಾಮಿ. ಶಕ್ತಿಯೇ ನಮಃ.
ಶಕ್ತಿಯೇ ನಮಃ. ಓಂ ಭೈರವಿ ಶಕ್ತಿಯೇ ನಮಃ. ಓಂ ಕಾಳಿಕಾ ಶಕ್ತಿಯೇ ನಮಃ. ಅಪ್ಪ 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 ಸತಿ ಅಕ್ಷಮಾಲವನ್ನು ನಿಲ್ಲಿಸಬೇಡ. ದಕ್ಷದೇವನನ್ನು ಬಲತ್ಕರಿಸಬೇಡ. ಶಾಂತನಾಗು. ಶಾಂತಿ ಇಲ್ಲ. ಅಕ್ಷದೇವ ನನ್ನ ಪಾಲನ ದೈವ. ದಕ್ಷದೇವನು ನಿನ್ನ ಭಾಗ್ಯದ ಮೃತ್ಯು. ಮೃತ್ಯುಂಜಯನಲ್ಲಿ ಬೈರಬೇಡ. ಯಜ್ಞ ವಿಜಯನಲ್ಲಿ ಹಠಬೇಡ. ಪತಿನಿಂದ ನೀನು ಮಾಡುವ ದ್ವೇಷಿ. ಪಿತನಿಂದ ಏನೇನ್ ಮಾಡಿದ ದ್ರೋಹಿ. ಪರಶಿವನನ್ನೇ ಮರೆತ ಘಾತಕ. ಹೊರತಂದೆಯನ್ನೇ ಮರೆತ ಘಾತಕ. ನನ್ನ ತಂದೆಯೇ ಅಲ್ಲ. ಏನಂದೆ? ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ಅಯ್ಯೋ, ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದ ನಾನು ಆ ಪರಶಿವನನ್ನು ಕುರಿತು ಘೋರ ಯಜ್ಞವನ್ನು ಮಾಡಿ ನೀನನ್ನು ಮಗಳನ್ನಾಗಿ ಪಡೆದಿದ್ದಕ್ಕೆ ನೀನಾಡಬೇಕಾದ ಆಡಬೇಕಾದ ಮಾತು ಕೇಳಿದೆಯ ವೇದವತಿ? ನಿನ್ನ ಮಗಳಾಡಿದ ಮಾತನ್ನ. ನಾನು ಅವಳ ತಂದೆಯಲ್ಲವಂತೆ. ಕೇಳು ಸತಿ, ನಾನು ನಿನ್ನ ತಂದೆಯಲ್ಲ ಎಂದ ಮೇಲೆ ನೀನು ನನ್ನ ಮಗಳೇ ಅಲ್ಲ. ಸ್ತಬ್ಧರಾಗು. ದಕ್ಷ, ನೀನು ಮಾಡುತ್ತಿರುವ ಯಜ್ಞ ಶಾಲೆಯಲ್ಲಿ ಅಲಂಕರಿಸಿದ ಋಷಿಗಳಿಗೆ, ವಿಷ್ಣು ಮೊದಲಾದ ದೇವತೆಗಳಿಗೆ, ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕವಿದ ಬೆಳಗುತ್ತಿರುವ ಯಜ್ಞೇಶ್ವರನಿಗೆ ನನ್ನ ಪತಿಯಾದ ಭೂತೇಶ್ವರಲ್ಲವೇ ಚೈತನ್ಯ ಸ್ವರೂಪನು. ಚೈತನ್ಯ ಸ್ವರೂಪ. ಬಿ ಕರದಿ ಶಿರವಚ್ಚೆ ದಿಪ್ಪೆ ಯಜ್ಞಕ್ಕೆ. ಬಿ ಕರದಿ ಶಿರವಚ್ಚೆ ಅಲನಾಂತು ಕಳರಿಪುವ. ಬಿ ಕರದಿ ಶಿರವಚ್ಚೆ ದಿಪ್ಪೆ ಯಜ್ಞಕ್ಕೆ. ವಿಧ ವಿಧ ಬರದೊಳ್ ಉಭಯ ಸಮರದೊಳ್. ವಿಧ ವಿಧ ಬರದೊಳ್ ಉಭಯ ಸಮರದೊಳ್. ಮನಸ್ಸು ಸೀರುವೆ ಪರಶಿವನ. ಮನಸ್ಸು ಸೀರುವೆ ಪರಶಿವನ. ನಿಟಾಂಕದಲ್ಲಿ ಅಟಂಕವನ ಬಲಿ ಇಡುವೆ. ಬಿ ಕರದಿ ಶಿರವಚ್ಚೆ ದಿಪ್ಪೆ ಯಜ್ಞಕ್ಕೆ. ಬಿ ಕರದಿ ಶಿರವಚ್ಚೆ ದಿಪ್ಪೆ ಯಜ್ಞಕ್ಕೆ. ಶಿರವಚ್ಚೆ ದಿಪ್ಪೆ ಯಜ್ಞಕ್ಕೆ. ಶಿರವಚ್ಚೆ ದಿಪ್ಪೆ ಯಜ್ಞಕ್ಕೆ. ಸತಿ, ನಿನ್ನ ವೃತಾಕಾಂಕ್ಷೆಯನ್ನು ನಿಲ್ಲಿಸು. ದಕ್ಷ ಯಜ್ಞದ ಭೂತೇಶನಲ್ಲವೇ ಈ ದಕ್ಷ ಬ್ರಹ್ಮ. ಅಲ್ಲಿ ಕಾಣುತ್ತಿರುವ ಯಜ್ಞಾಧಿಕಾರಿಯೇ ಭೃಗುದೇವ. ಗೌರೇ, ಕ್ಷಮಿಸಿರುವೆನು. ಎಚ್ಚರಿಕೆ. ದಕ್ಷ, ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಉಂಟಾದ ನದಿಗಳು ತಮ್ಮಿಚ್ಛೆಯಂತೆ ಹರಿದಾಡಿ ದಡವನ್ನೆರಡು ಕೆಡಿಸಿಕೊಳ್ಳುವಂತೆ ಭೃಗು ದಕ್ಷ ಎಂಬ ನದಿಗಳು ಇಹಪರದ ದಡವನ್ನು ಕೆಡಿಸಿಕೊಂಡು ನಾಶ ಹೊಂದಬೇಡ. ಧೂರ್ತರೆ, ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಒಂದು ದುರಂತ ನಕ್ಷೆಯನ್ನು ನಿರ್ಮಿಸಿರುವನೋ, ಆ ಭಯಂಕರ ನಕ್ಷೆಯಿಂದ ಅದೊಂದು ಗಂಗಾ ಪ್ರವಾಹ ಹೊರಹೊಮ್ಮುವ ತನಕ ಶಾಂತಿ ಇಲ್ಲ ಗೌರಿ, ಶಾಂತಿ ಇಲ್ಲ. ಅಂತಹ ಪವಿತ್ರವಾದ ಗಂಗಾಜಲದಲ್ಲಿ ನಿನ್ನಂತಹ ದಕ್ಷ ಬ್ರಹ್ಮಗಳು ಕೋಟಿ ಕೋಟಿ ಮುಳುಗಿ ನಾಶ ಹೊಂದುವರು. ಸತಿ, ಗೌರಿ, ಘನವಾಯ್ತು ನಿಲ್ಲು ಘನ ಚಂಚಲೆ. ಗೌರಿ,
ನಿನ್ನ ಸಾರಿಕೊಳ್ಳುವ ಶಿವನು ದೂತನಾದೆಯ. ದಕ್ಷ ದೂತನಾದೆಯ, ಸಾರುತ್ತ ಬರುವ ಶೂಲಾಗ್ರದಿಂದ ದೂತನಾದೆಯ, ಸಾರುತ್ತ ಬರುವ ಶೂಲಾಗ್ರದಿಂದ ದಕ್ಷ ಕರವಲ್ಲದಿರದು ಘೋರ ಪಾತಕ, ಘೋರ ಪಾತಕ, ಘೋರ ಪಾತಕ. ದಿಗ್ದರ್ಶದ ಬಲ ಭಿಕ್ಷುಕನನ್ನ ಕೈ ಹಿಡಿದ ಭಿಕ್ಷುಕನನ್ನ ಕೈ ಹಿಡಿದ ಭಿಕ್ಷುಕಿ ಎಂದೆ. ಪದ್ಮಾಕರದಲ್ಲಿ ವಾಸ ಮಾಡುವ ಕಪ್ಪೆಯು ಪದ್ಮಗಂಧವನೇನು ಬಲ್ಲದು, ಅವನೇನು ಬಲ್ಲ ದರಿದ್ರ ಪರಶಿವನು ದಕ್ಷ ಬಾಂಧವ್ಯದ ಅಭಿಮಾನವನ್ನು. ದಕ್ಷ ದಕ್ಷ ದಸಗಟ್ಟ ಹಂಬಲಿಸಬೇಡ. ದರಿದ್ರದ ಪುಣ್ಯ ನಿಧಿಯೋ ಆ ನನ್ನ ಪರಶಿವನು. ಯಾವ ಶಿವ ಎಂದೆರಡಕ್ಷರವನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸುವರು. ರೌರವಾದಿ ಕುಂಬಿ ನರಕಾದಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವರು. ಅಂತಹ ಶಿವನಾಮವೇ ನಿನಗೆ ನಿಜವಾದ ಮೇಲೆ ನಿನಗೆಲ್ಲಿಂದ ಬಂತೋ ಸುಖ? ತಿರುಳಾಗು ಸತಿ. ಆ ನಿನ್ನ ಪತಿ ಪರಶಿವನ ರಕ್ತಧಾರೆಯೇ ಆಜ್ಯರಸ, ಅವನ ಮಹತ್ತರವಾದ ಕರುಳುಗಳೇ ಯಜ್ಞಕುಂಡ, ಅವನ ಕಠಿಣವಾದ ಮೂಳೆಗಳೇ ಒಟ್ಟಿಲುಗಳು, ಮಹತ್ತರವಾದ ಬೆರಳುಗಳೇ ಬ್ರಹ್ಮೇಶ್ವರನ ಪ್ರತಿಷ್ಠೆ ಮಾಡುವ ಸಮ್ಮಿತ್ತುಗಳು, ಸಣ್ಣ ಸಣ್ಣ ಗ್ರಂಥಿಗಳೇ ತಿಲಗಳು, ಆ ದೂರ್ಜಟಿಯ ಕೇಶರಾಶಿಗಳೇ ದರ್ಭಾಂಗುರಗಳೆಂದು ಅವನನ್ನು ಬಳಸಿರುವ ಅಷ್ಟ ಮಹಾಕೋಟಿ ಗಣಗಳೇ ಈ ಯಜ್ಞಕ್ಕೆ ಹವಿರ್ಭಾಗವೆಂದು ಭಾವಿಸಿರುವ ದಕ್ಷ ಯಜ್ಞವನ್ನು ನೋಡು ಸತಿ, ನೋಡು. ಜೈ ಜೈ ಭೈರವ, ಜೈ ಶಿವಶಂಕರ, ಜೈ ಜೈ ಭೈರವ. ಎಲ್ಲೋ ನನ್ನ ಮನ ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ನಿಶ್ಶಬ್ದವಾಗಿರುವುದು. ಇದೊಂದು ಬಾರ್ ಶಿವನಾಮವನ್ನು ಕೇಳಿ ಚಿರ್ನಾಗು, ಇಲ್ಲವಾದರೆ ಹಾಳಾಗಿ ಹೋಗು. ನಾನು ಮರೆಯಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ಶಂಕರ, ಪರಮೇಶ್ವರ, ನಾನಿನ್ನು ಕೈಲಾಸಕ್ಕೆ ಬರಲಾರೆನು. ನನ್ನ ಅಪರಾಧವನ್ನು ಮನ್ನಿಸು. ಅಪರಾಧವನ್ನು ಮನ್ನಿಸುವುದೇ ಪ್ರಳಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ, ಶೂಲಪಾಣಿಗೆ ಬಾ, ಓ ಪಾಲಲು ಮೊರೆಯ ಕೇಳಿಸು, ಕರುಣೆ ತೋರಿಸು, ನ್ಯಾಯ ನೀತಿ ಉಳಿಸು, ಈ ದುಷ್ಟ ಕೂಟ ದಹಿಸು. ಪ್ರಳಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಂಕರ ಓ ತಾಯಿ ಅನರ್ಥವಾಯಿತು ಅಮ್ಮ ತಾಯಿ ಆದಿಶಕ್ತಿ. ದಕ್ಷ ಹಾಳಾದೆಯ ಭೃಗುವಿನ ದುರ್ದೋಷದಿಂದ. ದ್ರೋಹಿ ಜಡೆಮುಡಿಗಳನ್ನು ಕಟ್ಟಿ ಶಬ್ದನಾಗು ಶಿವ ಶಕ್ತಿಯರನ್ನು ಮೆರೆದು ಶಕ್ತಿಹೀನ. ದ್ರೋಹಿ ಜಡೆಮುಡಿಗಳನ್ನು ಕಟ್ಟಿ ದಕ್ಷನಲ್ಲಿ ದುರ್ಭೇದವನ್ನು ಬೆಳೆಸಿದ ವಿಘಾತ. ವಿಷವನ್ನು ಮರಮಾಚಿ ಶೃಂಗಾರವಾಗಿ ಕಾಣುವ ಕಾಲಭುಜನಲ್ಲವೇ ನೀನು. ಧಿಕ್ಕಾರ ನಂದೀಶ್ವರ, ಸಣ್ಣ ಸಣ್ಣ ಕಲ್ಲು ಬಂಡೆಗಳಲ್ಲಿ ವಾಸ ಮಾಡುವ ನಿನಗೇಕೋ ಈ ಸುವೇಕದ ವಿಚಾರ. ನೀನೇನು ದಕ್ಷನಂತ ರಾಜ್ಯನೋ ಅಥವಾ ಈ ಭೃಗುವಿನಂತ ಪೂಜ್ಯನೋ? ದೇವಿಯು ಮೌನವಾಗಿ ಕುಳಿತಿರಳು. ಅವಳೇ ಮಹಾಕಾಳಿ, ಮಹೇಶ್ವರನ ಅರ್ಧಾಂಗಿನಿ. ಅವಳು ಮನೆಗೆಟ್ಟರೆ ಮಹಾದೇವನು ಕೋಪಿಸಿಕೊಳ್ಳುವನು. ಮನೆಗೆಟ್ಟಳ ಸತಿ ತನ್ನ ಮೂರ್ಖತನದಿಂದ. ನೀನು ಮಹೇಶ್ವರನ ಕುಪಿತನಾದರೆ ನನ್ನನ್ನು ಮಾಡುವುದೇನು? ಭೃಗು ಕಣ್ಣೊಂದು ಹಾಳಾಯಿತು ಅವರಿರುವರ ಕೋಪದಿಂದ. ಇನ್ನು ಮುಂದೆ ಇನ್ನುಳಿದ 2 ಕಣ್ಣುಗಳಿಗೆ ಪ್ರಾಯಶ್ಚಿತ್ತ. ನಂದೀಶ್ವರ, ಸತಿಯನ್ನು ದಕ್ಷ ಯಜ್ಞ ನಿನ್ನಿಂದ ನನಗೆ ಪ್ರಾಯಶ್ಚಿತ್ತ. ಅದು ನನ್ನ ಮಂತ್ರ ಘೋಷದ ಯಜ್ಞಕ್ಕೆ ಆವಿರ್ಭಾಗವನ್ನು ಮಾಡಬೇಕು. ಜೈ ಭೈರವಿ. ಭೃಗು ಸಂಧಿಸುವೆನು ಶೀಘ್ರದಲ್ಲಿ. ಮುಂದೆ ನಿನಗಾಗುವುದು ಪ್ರಾಯಶ್ಚಿತ್ತ. ಮಗಳಲ್ಲಿಯೂ ಸಾಧಿಸಿರಬಹುದು. ಇದರಿಂದ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗುತ್ತದೆ ನಮ್ಮ ಶರಣರು. ಅನರ್ಥವಾಯಿತು ಪರಮೇಶ್ವರ, ಅನರ್ಥವಾಯಿತು. ದಕ್ಷ ಬ್ರಹ್ಮನ ಯಜ್ಞಶಾಲೆಯಲ್ಲಿ ಪರಿಭವವಾಯಿತು ನಮ್ಮ ಶರಣರಿಗೆ. ಏನು? ದಕ್ಷ ಬ್ರಹ್ಮನ ಯಜ್ಞಶಾಲೆಯಲ್ಲಿ ಪರಿಭವವಾಯಿತೇ ನಮ್ಮ ಶರಣರಿಗೆ? ಸಂಶಯವೇನು ಪರಮಾತ್ಮ? ಜಗನ್ಮಾತಾ ಸತಿಯೂ ಸಹ ಆತ್ಮಜ್ಯೋತಿಯಲ್ಲಿ ಬೆರೆದಳು ಶಂಕರ. ಆತ್ಮಜ್ಯೋತಿಯಲ್ಲಿ ಬೆರೆದಳು. ಸಂಶಯ. ದಕ್ಷ ಯಜ್ಞದ ಕಾರ್ಯಕ್ಕೆ 1 ಬಾರಿ ಶ್ರಮಿಸಿದರೆ ಮತ್ತೊಂದು ಬಾರಿ ಬಯಲನ್ನೇ ಚುಮಿಸಿದನೇ ದಕ್ಷ. ಕೆಂಡವಾಗಲೇ ಕೋಪವೇ, ಕೆಂಡವಾಗಲೇ ಕೋಪವೇ. ಈಗ ಕುಂಡಲಾದಿಗಳು ಉರಿದು ಹೋಗಲಿ. ಪುಂಡರೀಕಾಕ್ಷಗೆ ಘನ ಉದ್ಯೋಗವಾಗಲಿ. ಪುಂಡರೀಕಾಕ್ಷಗೆ ಘನ ಉದ್ಯೋಗವಾಗಲಿ. ನಡುಮಂಡೆ ಎಂಬಡಿವೆ ಬಾ ಕಾಲರುದ್ರ. ಜೈ ಜೈ ದೇವ, ಇತನೆ ನಾನು
ವೀರಭದ್ರ ಕುಮಾರ, ಜಟಾನನ ಶಬ್ದದಿಂದ ಉದ್ಭವಿಸಿದ ವೀರ, ಕಠಿಣವಾದ ಕಬ್ಬಿಣದ ರಸದಂತೆ ಉಕ್ಕುತ್ತಿರುವ ನಿನ್ನ ವೀರತ್ವವು ಸಾರ್ಥಕವಾಗುವ ಕಾಲ ಹುಟ್ಟಿದಾಗಿನಿಂದಲೇ ಸಮೀಪಿಸಿತು. ಸರ್ವೇಶ್ವರ, ನನಗಿರುವ ಮಾತ್ರವ ಕಾರ್ಯ ಯಾವುದು? ಭಯಂಕರವಾದ ಕಾರ್ಯ ಉಂಟು ವೀರಭದ್ರ. ಬಾರೆಂದುದರೆ ಭಯವಿಲ್ಲ. ಈ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಪರಮೇಶ್ವರ ಜಟಾಜುಟಾಗ್ರ ಭಾಗದಲ್ಲಿ ಜನ್ಮವೆತ್ತಿ ಈ ದಿವ್ಯ ಕನಕಾದ್ರಶಿರ ಅಗ್ರ ಭಾಗದಲ್ಲಿ ನಿಂತಿರಲು ಭಯವೆಲ್ಲಿ ಬಂತು ಸರ್ವೇಶ್ವರ? ಶಾಂತನಾಗುವ ವೀರಭದ್ರ. ಕಠಿಣವಾದ ಕಗ್ಗಲ್ಲಿನಂತೆ ಕಠಿಣವಾದ ನಿನ್ನ ವಕ್ಷಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು. ಸಪ್ತ ಸಮುದ್ರಗಳ ಮಧ್ಯದಲ್ಲಿ ಮೊರೆದೇಳುವ ಜ್ವಾಲಾಮುಖಿಯಂತೆ ರಭಸದಿಂದ ಹರಿದಾಡುತ್ತಿರುವ ನಿನ್ನ ವಿಶ್ವಾಸವನ್ನು ನಿಲ್ಲಿಸು. ಕಾರ್ಮಿಕರ ಮಧ್ಯದಲ್ಲಿ ಕವಿಸಿ ಬರುತ್ತಿರುವ ಸೂರ್ಯ ಪ್ರಕಾಶದಂತೆ ಪ್ರಜ್ವಲಿಸುವ ನಿನ್ನ ಹರಣ ಚೆಯ್ಯುವ ಕಣ್ಣುಗಳ ಕಾಂತಿಯನ್ನು ತಗ್ಗಿಸು ಕುಮಾರ. ಅಭಯನು ಕೊಡು ಪರೇಶ. ಬ್ರಹ್ಮಾಂಡದಲ್ಲಿ ಈ ವೀರಭದ್ರ ನೋಟದಿಂದ ಮಹೇಂದ್ರ ಐರಾವತನ ದಶಗೆಟ್ಟು ಸಂಚರಿಸಲಿ. ಸ್ತಬ್ಧನಾಗು ವೀರಭದ್ರ. ಕುಂಬಾರನಿಂದ ನಿರ್ಮಿತವಾದ ಕುಂಭಗಳನ್ನು ಹಾವಿಗೆ ಇಲ್ಲಿಟ್ಟು ಅವುಗಳನ್ನು ಕೋಪದಿಂದ ಬಳೆದಂತೆ ನಿನ್ನ ಕೋಪದಿಂದ ಬ್ರಹ್ಮಾಂಡವು ಹಾಳಾಗುವುದು. ಮಹೇಂದ್ರಾದಿ ದೇವತೆಗಳು ಭಕ್ತಹೀನರಲ್ಲ. ದುರ್ಛತಿ ಯಾರಿಂದ ಬಂತ ದುರ್ಭೇದ ಶರಣರ ಭಕ್ತಿಯನ್ನು ಹಿಂದಿಕ್ಕಿ ಮರಣ ಮೃತ್ಯುದೇವರನ್ನು ಬಯಸುವ ಆ ಮದೋನ್ನಾತ್ಮನ ಯಾರು? ಆ ಎಮ್ಮಾರಿಯಾದ ಮದದನನ್ನು ದಕ್ಷಪತೆ ಎಂದು ಕರೆಯುವರು. ಏನು ದಕ್ಷನ ಅಂತ ಬಲಶಾಲಿಯೇ? ದಕ್ಷನನ್ನು ಹೊದಿಗಳೆಯಬೇಡ ವೀರೇಶ. ದಕ್ಷನು ಅಪ್ರತಿಮ ಪರಾಕ್ರಮಿ. ಭೃಗು ಋಷಿಯಿಂದ ಕೂಡಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹಾಯಜ್ಞನು ಓಡಿರುವನು. ಹಾಗಾದರೆ ದಕ್ಷ ಯಜ್ಞಕ್ಕೆ ಹೋಗಲು ಅನುಮತಿ ಕೊಡುವೇನು ಬೇಡವೇನು? ವಿಜಯೀಭವ. ಜೈ ಶಿವಶಂಕರ. ನಂದೀಶ್ವರ, ವೀರಭದ್ರನಿಗೆ ಸಹಾಯಕನಾಗು. ಅಪ್ಪಣೆ. ಜೈ ಶಿವಶಂಕರ. ದುರುಳರ ಪಿಡಿಯುತ್ತ ಕೊಲ್ಲುವೆ, ದುರದಕ್ಷನ ಶಿರವನ್ನು ಕರಿವೆ. ಬಡ ಬಡ ದುರುಳನ ಪಿಡಿಯುತ್ತ ಕೊಲ್ಲುವೆ, ದುರದಕ್ಷನ ಶಿರವನ್ನು ಕರಿವೆ. ದಕ್ಷ ಯಜ್ಞವ ನಾಶವ ಮಾಡಿ, ದಕ್ಷ ಯಜ್ಞವ ನಾಶವ ಮಾಡಿ ದುರುದಿ ಜಯವನ್ನು ಪಡೆಯುವೆನು, ದುರುದಿ ಜಯವನ್ನು ಪಡೆಯುವೆನು, ದುರುದಿ ಜಯವನ್ನು ಪಡೆಯುವೆನು. ಭಯಂಕರವಾದ ದಕ್ಷಯಜ್ಞ ಒತ್ತಿ ಶಿವನ ಅನುಗ್ರಹದಿಂದ ಪ್ರತಿಭಟಿಸುವೆನು. ಜೈ ಶಿವಶಂಕರ. ಕಾಳಿಕಾ ಶಕ್ತಿಯೇ ನಮಃ. ಪ್ರಚಂಡ ಶಕ್ತಿಯೇ ನಮಃ. ಜೈ ಶಿವಶಂಕರ. ನಿಲ್ಲು ಕುಮಾರ. ಸ್ತಬ್ಧನಾಗು. ಎಲೈ ವಿಕೃತ ವೇಷಧಾರಿ, ನಿನ್ನನ್ನು ನೋಡಿದರೆ ಹಸುಳೆಯಂತೆ ಕಾಣುತ್ತಿರುವೆ. ನೀನಾರು ಕುಮಾರ? ನಿನಗೇಕೆ ಅಸುವಿಕದ ಮಾತು? ಸಾಕು, ಬಾಯಿ ಮುಚ್ಚು. ಛೀ ದಿಗ್ದರ್ಶಕ, ಅದಾವ ನಿಷ್ಠುರದ ಮಾತು ನಿನ್ನದು. ನಿಷ್ಠುರವೇನು ದಕ್ಷರೂಪ? ನನ್ನ ತಾಯಿಯೇ ಗೌರಿ, ನನ್ನ ತಂದೆಯೇ ಶಿವ. ಇವರ ನಿಂದಾಸ್ಪದವಾದ ಯಜ್ಞನಾಶಕ್ಕೆ ಬಂದಿರುವೇನು? ಸಂಶಯವೇನು? ತಾಯಿ ಸತ್ತಳು, ತಂದೆ ಸಮಾಧಿಯ ಮೇಲೆ ನಿಂತಿರುವನು. ನಾಶವಿಲ್ಲದ ಶಿವಶಕ್ತಿಯಲ್ಲಿ ವಿನಾಶವ ಕಲ್ಪಿಸುವ ದ್ರೋಹಿ. ದಕ್ಷ, ಮರವನ್ನು ತರಿದು ರಂಬೆಯು ಮೈಮೇಲೆ ಬೀಳುವುದೆಂದು ತಿಳಿಯದೆ ಮರದಡಿಯಲ್ಲಿ ನಿಂತು ಅವಿವೇಕಿಯಾಗಬೇಡ. ನಂದೀಶ್ವರ, ಸತಿಯನ್ನು ದಕ್ಷ ಯಜ್ಞಕ್ಕೆ ಅವಿರ್ಭಾಗನಾಗಿ ಮಾಡಿ ಹೋದ ಹಿಂಡ ನಿನ್ನಂತ ಹೃದಯೀನರಿಗಿಲ್ಲ ಈ ದಕ್ಷ ಯಜ್ಞದಲ್ಲಿ ಸ್ಥಾನ. ನೋಡು,
ಭೃಗು ಸಂಧಿಸುವೆನು ಶೀಘ್ರದಲ್ಲಿ. ಗರ್ವದಿಂದ ಮೆರೆಯುತ್ತಿರುವ ನಿನ್ನ ಪ್ರಾಯಶ್ಚಿತ್ತವು ಮುಂದೆ ನಿನಗೆ ಗೊತ್ತಾಗುವುದು. ನಂದೀಶ್ವರ ನಿನ್ನಿಂದ ನನಗೆ ಪ್ರಾಯಶ್ಚಿತ. ಇದು ನನ್ನ ಮಂತ್ರ ಘೋಷದ ಯಜ್ಞಕ್ಕೆ ಅವಿರ್ಭಾಗವನ್ನು ಮಾಡುವೆನು. ಜೈ ಭೈರವಿ, ಜೈ ಭೈರವಿ, ಜೈ ಜೈ ಭೈರವಿ. ಮೃತ್ಯುಂಜಯನ ಭಕ್ತನೊಡನೆ ಅಮಂಗಳದ ಮಾತನ್ನಾಡುವೆಯ. ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾದ ಆ ನಿನ್ನ ದಂತಗಳಿಗೆ ಪ್ರಾಯ. ದಕ್ಷ ಪೂಜೆಯನ್ನು ಘಾತಿಸಿದ ನಂದೇಶ, ಇದು ನಿನ್ನನ್ನು ಸತ್ತುಗಟ್ಟಿರುವ ಶಿವಂಗಣಗಳನ್ನು ನಿನ್ನನ್ನು ಈ ಯಜ್ಞ ಭೂಮಿಗೆ ಅವಿರ್ಭಾಗವನ್ನಾಗಿ ಮಾಡುವೆನು. ಜೈ ಭೈರವಿ. ದಕ್ಷ ಬ್ರಹ್ಮ, ಸ್ತಬ್ಧನಾಗು ವೀರಭದ್ರ. ದಕ್ಷ ದಿಗ್ದರ್ಶಕ, ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದ ಕೂಪದಲ್ಲಿ ಮುಳುಗಿರುವ ಈ ನಿನ್ನ ಗರ್ವದ ಬೇರನ್ನು ಕಿಚ್ಚಿಸಲು ಬಂದಿರುವ ಈ ವೀರಾಗ್ನಿಗೆ ಯಜ್ಞದ ಅವಿರ್ಭಾಗವನ್ನು ಒಪ್ಪಿಸಿ ಕ್ಷಮೆಯನ್ನು ಬೇಡವೇ ಅಥವಾ ನಿಗಮಯ? ಬಲೆ ಬಲೆ ಸ್ಮಶಾನ ರುದ್ರ, ಸ್ಮಶಾನದ ಹೆಣಗಳನ್ನು ಕಾಯುವ ನೀನು ವೀರಾಗ್ರಣೆ ಎಂಬುದು ನಿನ್ನ ಪಳ್ಳು ಪೌರುಷೋಕ್ತಿಗಳಿಂದಲೇ ವ್ಯಕ್ತವಾಗುವುದು. ಕಾಲ ಭೈರವಿಯ ವರಬಾಂಡದೋಳ್ ತಿರುದುಂಬುವ ಪರಭಿಕ್ಷುಕನ ಪುತ್ರ ಆಹ್ವಾನವಿಲ್ಲದೆ ಬಂದು ನಾಯಿಯಂತೆ ಚೀರಾಡುವ ನಿನ್ನ ನಾಲಿಗೆಯನ್ನು ಸೀಳು ಬಿಡುವೆನು. ಎಚ್ಚರಿಕೆ. ಅಳೆಯುವುದು ಉಳಿಯುವುದು ದುಷ್ಟರನ್ನು ನಿಗ್ರಹಿಸಲು ಶಿಷ್ಟರನ್ನು ಪರಿಪಾಲಿಸೋ ಸ್ವೇಚ್ಛ ವಿಹಾರಾಗಿ ಸಂಚರಿಸುವ ಈ ಕಾಲರುದ್ರ ಪುತ್ರನಿಗೆ ನಿನ್ನಂತ ದೈವದ ಆಹ್ವಾನ ಅಗತ್ಯವಿಲ್ಲ. ನನ್ನ ನಾಲಿಗೆಯನ್ನು ಸೀಳುವುದಕ್ಕೆ ಮುನ್ನ ನಿನ್ನ ರುಂಡ ಚಂಡಾಡುವುದನ್ನು ಉಳಿಸಿಕೋ. ವೀರಭದ್ರ, ಆ ನಿನ್ನ ಕಾಲರುದ್ರನನ್ನ ಯಜ್ಞದ ಕುರಿಯಂತೆ ಕಟ್ಟಿ ಕರ್ಪೂರದ ಹುರಿಯಂತೆ ಹುರಿಯಲು ಮಾಡಿರುವ ಈ ಭಯಂಕರವಾದ ಯಜ್ಞದಲ್ಲಿ ನಿನಗೆ ಉಳಿಗಾಲವೇ ಇಲ್ಲದಿರುವಾಗ ಆಹ್ವಾನ ಬೇರೆ ಬೇಕು. ಪಕ್ಷ ಅಳೆಯುವುದು ಉಳಿಯುವುದು ಕರ್ತವ್ಯದ ಕೊನೆಯಲ್ಲಿ. ದಿಗ್ಬಂಧಕ ಗರ್ಭಸುತ ಧಿಕ್ಕರಿಸಿದೆ ದ್ರೋಹಿ, ಎಚ್ಚರವಾಗು, ಎಂದಿನಗೂ ಮೃತ್ಯುದೇವತ ಘಾಂತಿಕ ಆಲಿಸು. ನಿನ್ನ ತನುವನ್ನು ಆವರಿಸಲು ಮೃತ್ಯುದೇವರು ನಗುತ್ತಿರುವರು. ನೀನು ಅಧಿದೈವದ ಕಣ್ಗನ್ನಡೆಂದು ಪ್ರಜ್ವಲಿಸುತ್ತಿರುವ ಈ ಕಾಲರುದ್ರದ ಖಡ್ಗಕ್ಕೆ ಬಲಿಯಾಗುವುದೇ ಪ್ರಾಯಶ್ಚಿತ್ತ. ವೀರೇಶ, ಈ ದಕ್ಷ ಬ್ರಹ್ಮನ ಕೋಪಾಗ್ನಿಗೆ ಎದುರಾಗಿ ನಿಲ್ಲು. ಜೈ ಭೈರವಿ. ಜೈ ಭೈರವಿ. ಜೈ ಭೈರವಿ. ಶಿವಶೇಖರ. ಜೈ ಭೈರವಿ. ಶಿವಶೇಖರ. ವೀರಭದ್ರ ಕುಮಾರ, ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ? ಪರಮೇಶ್ವರ, ಈ ದಕ್ಷನು ಆತ್ಮತವಿ ಪರಾಕ್ರಮಶಾಲಿಯಾಗಿ ನನ್ನೊಡನೆ ಯುದ್ಧ ಮಾಡುವಾಗ ನನ್ನ 32 ಆಯುಧಗಳ ಪ್ರಯೋಗದ ರಭಸದಿಂದ ವೇದಿತವಾದ ಶಿರಸ್ಸು ಹಾರಿ ಯಜ್ಞಕುಂಡಕ್ಕೆ ಬಿದ್ದು ಆಹುತಿ ಆಯಿತು. ನಿನ್ನ ಸಾಹಸಕ್ಕೆ ಮೆಚ್ಚಿದನು ಕುಮಾರ. ಬ್ರಹ್ಮದೇವ, ಈ ಯಜ್ಞದ ಪೂರ್ಣಾಹುತಿಗಾಗಿ ತಂದು ಕಟ್ಟಿರುವ ಆ ಮೇಷದ ಶಿರಸ್ಸನ್ನು ತರಿದು ತಂದು ಈ ದಕ್ಷ ಬ್ರಹ್ಮನ ಮುಂಡಕ್ಕೆ ಸ್ಥಾಪಿಸು. ಅಪ್ಪಣೆ ಪರಮಾತ್ಮ. ಈ ದಕ್ಷ ಬ್ರಹ್ಮನ ಬಲಾತ್ಕಾರದ ಮೋಸಕ್ಕೆ ಒಳಗಾಗಿ ಈ ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ಶಿವನಿಂದನೆಯನ್ನು ಕೇಳಿ ದಾಕ್ಷಾಯಿಣಿ ಅಗ್ನಿ ಪ್ರವೇಶವನ್ನು ನೋಡಿದ ಈ ಕಣ್ಣಿನಿಂದ ಈ ಅಪರಾಧವನ್ನು ಮನ್ನಿಸಬೇಕು ದೇವ.
ಸರ್ವೇಶ್ವರ, ಈ ದಕ್ಷ ಬ್ರಹ್ಮನು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನು ಮಾಡುತ್ತೇನೆಂದು ಕುತಂತ್ರದಿಂದ ನಮ್ಮೆಲ್ಲರನ್ನು ಕರೆಸಿ ನಮ್ಮೆಲ್ಲರ ಮಾತನ್ನು ನಿರಾಕರಿಸಿ ಈ ಭೃಗುವಿನ ಮಾತನ್ನು ನಂಬಿ ದಾಕ್ಷಾಯಿಣಿಯ ಪರಿಭವಕ್ಕೆ ಕಾಣುವುದಲ್ಲದೆ ಶಿವನಿಂದ ಏನನ್ನು ಕೇಳಿದ ಅಪರಾಧವನ್ನು ಮನ್ನಿಸಬೇಕು ದೇವ. ವಿಷ್ಣು ಬ್ರಹ್ಮ ದೇವತೆಗಳೇ, ನಿಮಗೆ ಅಭಯವೆತ್ತಿರುವನು ಸುಖವಾಗಿ ಬಾಳಿ. ಶಿವೋಹಂ. ಏ ದಯಾಮಯನಾದ ಶಂಕರ, ನಿನ್ನ ಮಾಯಾವಿಲಾಸಗಳನ್ನು ಕಂಡವರಾರು? ನನ್ನ ಅಜ್ಞಾನದಿಂದ ನಿನ್ನನ್ನು ಜಾಮಾತನೆಂದು ಭಾವಿಸಿ ನಿನ್ನ ನೆಲೆಯನ್ನು ತಿಳಿಯದೆ ಹಂಬಲಿಸುತ್ತಿರುವ ಈ ದೀನದ ತಕ್ಷಣನ್ನು ಕಾಪಾಡುವ ಭಾರ ನಿನ್ನದು. ಸ್ವಾಮಿಯೇ, ಜಗತ್ತಿನಲ್ಲಿ ಲಿಂಗರೂಪಿಯಾಗಿ ಅವತರಿಸಿ ನನ್ನ ಆತ್ಮದಲ್ಲಿ ಈ ದಕ್ಷ ಮಹಾಯಜ್ಞದಲ್ಲಿ ನೆರೆದಿರುವ ದೇವಕೋಟಿಗಳ ಹೃದಯಗಳಲ್ಲಿ ಸೋಹಂ ಎಂದು ಸಂಚರಿಸುವ ಜೀವಾತ್ಮವು ನೀನಲ್ಲವೇ ದೇವದೇವ? ನನ್ನ ಅನೇಕ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡುವೆನು ದೇವ. ದಕ್ಷ ಬ್ರಹ್ಮ, ನಿನ್ನ ಧರ್ಮಪತ್ನಿಯಾದ ವೇದವತಿಯ ಪತಿವ್ರತ ಮಹತ್ವದ ಅಂಗವಾಗಿ ಪುನರ್ಜೀವ ಹೊಂದಿದೆ. ಆದರೂ ಇನ್ನು ಮೇಲೆ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ವಿಖ್ಯಾತನಾಗು. ಶಿವೋಹಂ. ಹೇ ಜಗದೇಶ್ವರ, ಪಾದದಲ್ಲಿ ಕಣ್ಣನ್ನು ಒಂದು ನಾನೇ ಶಿವನೆಂದು ಅಹಂಕಾರದಿಂದ ಮೆರೆಯುತ್ತಿದ್ದ ನನ್ನ ಜ್ಞಾನವೆಲ್ಲ ಹಾಳಾಯಿತು. ದಯಾಕಾರನೇ, ಜ್ಞಾನಾನಂದ ಮೂರ್ತಿಯಾದ ನೀನು ನನ್ನ ಅನೇಕ ಅಪರಾಧಗಳನ್ನು ಮನ್ನಿಸಬೇಕೆಂದು ಬೇಡುವೆನು. ಭೃಗುಋಷಿಯೇ, ಯತೀಶ್ವರಾದವರು ಇನ್ನು ಮೇಲಾದರೂ ರಾಜಸದ ಗುಣದಿಂದ ನಡೆಯಬಾರದೆಂದು ಅರಿತು ಸುಖಿಯಾಗು. ಶಿವೋಹಂ. ಸರ್ವೇಶ್ವರ, ಸಪ್ತ ಕೋಟಿ ದೇವತೆಗಳಿಂದ ಕೂಡಿದ ಈ ಶಿವಲಿಂಗಕವಾದ ದಕ್ಷ ಯಜ್ಞವನ್ನು ನಾಶಪಡಿಸಿ ನೀನು ಮುಖಧ್ವಂಸ ಎಂಬ ದಿವ್ಯನಾಮವನ್ನು ಹೊಂದಿ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಶಿವೋಹಂ. ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಮೂಕನಾಥ, ನಮೋ ದೇವದೇವ, ನಮೋ ಘಂಟಪಾಲ, ನಮೋ ದಿವ್ಯತೇಯ, ನಮೋ ಮೂಕನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ, ಸದಾ ಸುಪ್ರಕಾಶ ಮಹಾಪಾಪನಾಶ, ಕಾಶಿ ವಿಶ್ವನಾಥ ದಯ ಸಿಂಧುನಾಥ, ಕಾಶಿ ವಿಶ್ವನಾಥ ದಯ ಸಿಂಧುನಾಥ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯತೇಯ, ನಮೋ ಭೂತನಾಥ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಸಂಕೀರ್ತನ ಗೋವಿಂದ, ಶನಿದೇವರ ಪಾದಾರವಿಂದ ಗೋವಿಂದ ಗೋವಿಂದ, ಪಾರ್ವತಿ ಪದೇ ಗಡಿನಾಡು ರಂಗಭೂಮಿ ಕಲಾವಿದರ ಸಂಘಕ್ಕೆ, ಗಡಿನಾಡು ರಂಗಭೂಮಿ ಕಲಾವಿದರ ಸಂಘಕ್ಕೆ, ಗಡಿನಾಡು ರಂಗಭೂಮಿ ಕಲಾವಿದರ ಸಂಘಕ್ಕೆ ಜೈ ಹಿಂದ್, ಜೈ ಕರ್ನಾಟಕ ಮಾರಮ್ಮ ಕೃಪಾ ಪೋಷಣ ನಾಟಕ ಮಂಡಳಿಗೆ ಎಲ್ಲರಿಗೂ ನಮಸ್ಕಾರ. ಆದರೆ ಇಷ್ಟೊತ್ತವರೆಗೂ ನೀವು ಕುತ್ಕೊಂಡು ಸಹನೆಯಿಂದ ಕೇಳಿದ್ದಕ್ಕೆ ಇಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಮತ್ತೆ ಈ ಹೆಣ್ಮಕ್ಳು ಯಾವುದೇ ಒಂದು ಕಲಾವಿದರಲ್ಲ, ಮತ್ತೆ ಯಾವುದೇ ಒಂದು ಸ್ಟೇಜ್ ಮೇಲೆ ಹೋಗಿ ಆಡ್ದವ್ರಲ್ಲ, ಗೃಹಿಣಿಯರೆಲ್ಲ ಮನೆಯಲ್ಲಿ ಪಾಪ ಮಕ್ಕಳನ್ನ ಗಂಡ ಮಕ್ಕಳನ್ನ ಅತ್ತೆ ಮಾವನ್ನ ನೋಡ್ಕೊಂಡಿದ್ದವರು ಅಂಥವ್ರನ್ನ ಇವತ್ತು ಸ್ಟೇಜ್ ಮೇಲೆ ಪಾತ್ರಧಾರಿಗಳಾಗಿ ಮಿಂಚಿದ್ದಾರೆ. ನಿಜವಾಗ್ಲೂ ನನಗೆ ಹೃದಯ ತುಂಬಿ ಬರ್ತಿದೆ. ನಮ್ಮ ಗುರುಗಳಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಬ್ಬೊಬ್ಬರನ್ನು ಒಂದೊಂದು ಪದದಲ್ಲಿ ತಿದ್ದಿ ನಮ್ಮನ್ನು ಇಷ್ಟು ಮಾತ್ರ ಮಾಡಿ
ಅದು ಹೇಗೆ ಮಾಡೋದು ನೀವೆಲ್ಲ ಹೇಳಬೇಕು. ಆದರೂ ತುಂಬ ಚೆನ್ನಾಗಿ ಮಾಡಿದರೆ ಅಂತ ನನಗೆ ಖುಷಿ ಆಯಿತು, ನನಗೆ ಆನಂದ ಆಗಿದೆ. ಮತ್ತು ಇಲ್ಲಿ ಕಲಾವಿದರಿದ್ದಾರಲ್ಲ ಮುಂದೆ ಮಾತಾಡಿಸ್ತಿದ್ರು, ಆ ವಾದ್ಯ ವೃಂದದವ್ರು ನಿಜವಾಗ್ಲೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಆ ಪಿಟೀಲ್ ಅಣ್ಣ ಮಾತ್ರ ಹಂಗೆ ಮಾತಾಡಿಸ್ತಿದ್ರು. ಏನದು ರೋಹಿಣಿ ಅಂತ, ಸತಿ, ಪದ್ಮ ಅಂತ ಬಲೆ ಖುಷಿ ಆಗ್ತಿತ್ತು ನನಗೆ. ಅದು ಅವ್ರಿಗಂತೂ ತುಂಬ ಹೃದಯದ ವಂದನೆಗಳು. ಮತ್ತು ಇಷ್ಟೊತ್ತು ತಾವೆಲ್ಲರೂ ಕುತ್ಕೊಂಡು ಕೇಳಿದಂತಹ ಎಲ್ಲ ಕಲಾವಿದರಿಗೂ ನಮಗೆ ಆಶೀರ್ವಾದ ಮಾಡಬೇಕು. ಅವ್ರಿಗೆ ಆದಷ್ಟು ಕೂರಿಸ್ರಮ್ಮ. ನಮ್ಮ ಆನೇಕಲ್ಗೆ ಈ ದಿನ ಮಹಿಳೆಯರಿಂದ ಕೀರ್ತಿ ಬಂದಿದೆ, ನಮ್ಗೆಲ್ಲರಿಗೂ ಬಹಳ ಆನಂದವಾಗ್ತದೆ. ಎಂತೆಂತಹ ಸುದಿನ ಇವತ್ತು. ಆ ಫೋಟೋ ಸೆಷನ್ ತಗೊಂಬಿಡಿ. ಎಲ್ಲ ಕಲಾವಿದರು ನಮಗೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಅಣ್ಣಂದ್ರಿಗೂ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಕಲಾವಿದರಿಗೂ ನಮ್ಮ ಮಾರಮ್ಮ ಕೃಪಾ ಪೋಷಕ ನಾಟಕ ಮಂಡಳಿಯಿಂದ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಗುರುಗಳಿಗೆ ಎಷ್ಟು ಹೇಳಿದ್ರು ಸಾಲದು, ಮತ್ತೆ 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 ಎಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಆನೇಕಲ್ ತಾಲೂಕಿನಲ್ಲಿ ಈ ದಿನ ಮರೆಯಲಾಗದ ದಿನ. ಇದರ ಹಿಂದೆ ಅವರ ತುಂಬ ಪರಿಶ್ರಮ ಇದೆ. ಅವರ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ನಾನು ಜನರಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಆ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಆರಾಧಿಸ್ತೇನೆ.